ಹಾಯ್, ಎಲ್ರಿಗೂ ನಮಸ್ಕಾರ. ನೀವೆಲ್ರು ಹೇಗಿದ್ದೀರಾ? ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದೇನಿದು ಇಷ್ಟೊಂದು ಪ್ಯಾಕೇಜಸ್ ಇಟ್ಕೊಂಡಿದೀನಿ ಅಂತ ಅನ್ಕೊಂಡಿದ್ದೀರಾ? ಎಲ್ಲವೂ ನಾನು ಮೀಶೋ ಇಂದ ತರಿಸಿದಂತ ಜ್ಯುವೆಲರಿಗಳು. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಇದೆಲ್ಲವೂ ಕೂಡ ಕೇವಲ 200 ರೂಪಾಯಿ ಒಳಗಿನ ಜ್ಯುವೆಲ್ರಿ. ಸೊ ಯಾರ್ ಬೇಕಾದ್ರೂ ಅಫೋರ್ಡ್ ಮಾಡ್ಬೋದು, ತರಿಸ್ಕೊಳ್ಬಹುದು, ವೇರ್ ಮಾಡ್ಬೋದು, ಖುಷಿ ಪಡ್ಬೋದು. ಹಾಗೆ ಬಜೆಟ್ ರೇಂಜ್ ಅಲ್ಲಿ ಕೂಡ ಇರುತ್ತೆ. ಮತ್ತೆ ಇವಾಗ ಮೀಶೋದಲ್ಲಿ ಸೇಲ್ ಕೂಡ ನಡೀತಾ ಇದೆ. ಹಾಗಾಗಿ ನೀವು ಈಗ ಹೋಗಿ ಬೈ ಮಾಡಿದ್ರೆ ನಾನು ಏನ್ ರೇಟ್ ಕೊಟ್ಟಿದ್ದೀನಲ್ಲ ಅದಕ್ಕಿಂತ ಒಂದ್ 10 ರೂಪಾಯಿ ಈ ತರ ಕಡಿಮೆನೂ ನಿಮ್ಗೆ ಸಿಕ್ಬಿಡತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಿಮ್ಗೆ ಇದ್ರಲ್ಲಿ ಯಾವುದೇ ಪ್ರಾಡಕ್ಟ್ ಇಷ್ಟ ಆಯ್ತು, ಪರ್ಚೇಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಎಲ್ಲಾ ಪ್ರಾಡಕ್ಟ್ ಅದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಪ್ರಾಡಕ್ಟ್ ಅನ್ನು ಬೇಕಾದ್ರೆ ಬೈ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಒಂದೊಂದೇ ಅನ್ಪ್ಯಾಕ್ ಮಾಡಿ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇವತ್ತಿನ ಮೊದಲನೇ ಪ್ರಾಡಕ್ಟ್ ಅನ್ನ ನೀವು ನೋಡ್ಬೋದು. ಇಲ್ಲಿ 6 ಕಲರಿನ 6 ಬೇರೆ ಬೇರೆ ವೆರೈಟಿಯ ಕಿವಿದು ಅಂದ್ರೆ ಇಯರಿಂಗ್ಸ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಬೇರೆ ಬೇರೆ ಡ್ರೆಸ್ ಗಳ ಜೊತೆ ಮ್ಯಾಚಿಂಗ್ ಮಾಡ್ಕೊಂಡು, ಸೀರೆಗಳ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು, ಕಲರ್ ಕಾಂಬಿನೇಷನ್ ಮಾಡ್ಕೊಂಡು ಉಟ್ಕೊಳ್ಳೋರಾದ್ರೆ ಅವ್ರಿಗೆಲ್ಲ ಇದು ತುಂಬಾನೇ ಇಷ್ಟ ಆಗುತ್ತೆ. ಒಳ್ಳೆ ಬಜೆಟ್ ರೇಂಜ್ ಅಲ್ಲಿ ಕೂಡ ಬಂದಿದೆ. ಮತ್ತೆ ಹಿಂದ್ಗಡೆ ಈ ತರ ಇದೆ, ನೋಡ್ಬಹುದು. ತುಂಬಾ ಚೆನ್ನಾಗಿದೆ. ಮತ್ತೆ ಕ್ವಾಲಿಟಿ ಕೂಡ ಆತರ ಸ್ಟೋನ್ ಬಿದ್ದು ಹೋಗೋದು ಆತರ ಏನು ಆಗ್ಲಿಲ್ಲ, ತುಂಬಾ ಚೆನ್ನಾಗೆ ಬಂತು. ನಾನಂತೂ ಇವಾಗ ಎಲ್ಲಾ ಡ್ರೆಸ್ ಗಳಿಗೂ ಇದನ್ನೇ ವೇರ್ ಮಾಡ್ತಾ ಇದೀನಿ ಕಾಂಬಿನೇಷನ್ ಮಾಡ್ಕೊಂಡು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನ್ ಮಗಳಿಗೋಸ್ಕರ ಒಂದು ಸರವನ್ನ ತರಿಸಿದ್ದೆ. ನಾರ್ಮಲ್ ಮಣಿ ಸರಗಳನ್ನ ಹಾಕಿ ಹಾಕಿ ಬೋರ್ ಆಯ್ತು. ಸೊ ಒಂದು ಈ ತರದ್ದು ಇರ್ಲಿ ಅಂತ ಹೇಳಿ ತರ್ಸ್ಕೊಂಡಿದ್ದೆ. ರೀಸೆಂಟ್ ಆಗಿ ಒಂದು ಫಂಕ್ಷನ್ಗೋಸ್ಕರನು ಆಯ್ತು ಅಂತ ಹೇಳಿ. ಇದು ಈ ತರ ಇದೆ, ನೋಡ್ಬಹುದು. ಹಾಗೆ ಇದರ ಲಾಕೆಟ್ ಕೂಡ ತುಂಬಾ ಚೆನ್ನಾಗಿದೆ. ಅಡ್ಜಸ್ಟಬಲ್ ಚೈನ್ ಕೊಟ್ಟಿದ್ದಾರೆ. ಸೊ ನಾವು ಉದ್ದಗಿದ್ದ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ಬಹುದು. ಮೇನ್ ನನ್ಗೆ ಇಷ್ಟ ಆಗಿದ್ದು ಇದರ ಪೆಂಡೆಂಟ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದರ ಜೊತೆಗೆ ಒಂದ್ ಪೇರ್ ಆಫ್ ಇಯರಿಂಗ್ಸ್ ಅನ್ನು ಕೂಡ ಕೊಡ್ತಾರೆ. ಎನಿವೆ ಮಕ್ಳಿಗೆ ಅದನ್ನ ಹಾಕಕ್ಕೆ ಆಗಲ್ಲ, ನಾವು ದೊಡ್ಡವರೇನೆ ಅದನ್ನ ವೇರ್ ಮಾಡ್ಕೊಳ್ಬಹುದು. ಏನಂತೀರಾ? ನೋಡಿ, ಈ ತರ 2 ಕಲರ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಈ ತರದ ಒಂದು ಇಯರಿಂಗ್ಸ್ ಅನ್ನ ಆರ್ಡರ್ ಮಾಡಿದ್ದೆ. ಇದು ಕೂಡ ಅಷ್ಟೇನೆ ನಾರ್ಮಲ್ ಜುಮ್ಕಾ ಅಥವಾ ಬೇರೆ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಹಾಕೊಂಡ್ ಬೋರ್ ಆದ್ರೆ ಒಂದೇ ತರದ್ದು ಹಾಕೊಂಡ್ ಆಬ್ವಿಯಸ್ಲಿ ನಮ್ ಹೆಣ್ಮಕ್ಳಿಗೆ ಬೋರ್ ಬಂದೇ ಬರುತ್ತೆ. ಸ್ವಲ್ಪ ಚೇಂಜ್ ಓವರ್ ಇರ್ಲಿ, ಮತ್ತೆ ಲುಕ್ ಅಲ್ಲೂ ಕೂಡ ಚೇಂಜ್ ಬೇಕು ಅಂತ ಬಯಸಿದ್ರೆ ಈ ತರದ ಒಂದು ಇಯರಿಂಗ್ಸ್ ಅನ್ನ ತಗೊಳ್ಬಹುದು. ಇದು ಕೂಡ ಅಷ್ಟೇ, ವೇರ್ ಮಾಡಿದಾಗ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಕೆಳಗಡೆ ಈ ತರ ಮಣಿ ವರ್ಕ್ ಇರೋದ್ರಿಂದ ಮಣಿ ಇದೆ, ಸ್ಟೋನ್ಸ್ ಇದೆ, ಎಲ್ಲವೂ ಇದೆ. ಮತ್ತೆ ಪಿಕಾಕ್ ಡಿಸೈನ್ ಕೂಡ ಬಂದಿದೆ. ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇದಾದ್ಮೇಲೆ ನಾನು ತೋರಿಸ್ತಿರುವಂತದ್ದು ಈ ತರದ್ದು ಮಾಟಿಲ್ ಒಂದು ತರಿಸ್ಕೊಂಡೆ. 3 ಲೇಯರ್ ಅಲ್ಲಿ ಬಂದಿದೆ. ಇದು ಕೂಡ ಅಷ್ಟೇನೆ, ನಾವು ಗೋಲ್ಡ್ ಅನ್ನೇ ಬೈ ಮಾಡೋಣ ಅಂತ ಹೋದವ್ರಿಗೆ ಅಲ್ಲಿ ರೇಟ್ ನೋಡಿ ಶಾಕ್ ಆಗೋಯ್ತು. ಅಪರೂಪಕ್ಕೆ ವೇರ್ ಮಾಡೋ ಅಂತ ಇಂಥ ಜ್ಯುವೆಲ್ರಿಗಳಿಗೆ ನಾನು ತುಂಬಾ ಇನ್ವೆಸ್ಟ್ ಮಾಡೋದು ಯಾಕೆ ಅಂತ ಅನ್ಸ್ಬಿಡತ್ತೆ. ಸೊ ಸಾಕಲ್ವಾ, ಅಪರೂಪಕ್ಕೆ ವೇರ್ ಮಾಡೋದಕ್ಕೆ 1 ಗ್ರಾಮ್ ಗೋಲ್ಡ್ ಅಲ್ಲಿ ತಗೊಂಡ್ರೆ ಸಾಕು ಅಂತ ಅನ್ಸ್ಬಿಡತ್ತೆ ನೋಡಿ. ಸೊ ನಾನು ಮೀಶೋದಲ್ಲಿ ಹುಡುಕ್ತಿರ್ಬೇಕಾದ್ರೆ ನನಗೆ ಸಿಕ್ತು. ಚೆನ್ನಾಗಿದೆ, ತರ್ಸ್ ನೋಡೋಣ ಅಂತ ಹೇಳಿ ತರಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿತ್ತು ಕ್ವಾಲಿಟಿ. ಸೊ ಇದನ್ನ ಇಟ್ಕೊಂಡಿದೀನಿ. ಯಾವ್ದೇ ಫಂಕ್ಷನ್ ಆದ್ರೂ ಕೂಡ ಮಾಟಿಲ್ ಒಂದ್ ಎಕ್ಸ್ಟ್ರಾ ವೇರ್ ಮಾಡಿದ್ರೆ ನೋಡಿ ಅದ್ರ ಲುಕ್ ಏನೇ ಚೇಂಜ್ ಆಗ್ಬಿಡತ್ತೆ. ಮಾಟಿಲ್ ಅಲ್ಲಿ ಇನ್ನು ಬೇರೆ ಬೇರೆ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ. ನನಗೆ ಇದು 3 ಲೇಯರ್ಸ್ ತುಂಬಾ ಇಷ್ಟ ಆಯ್ತು, ಸೊ ತರಿಸ್ಕೊಂಡೆ. ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನೋಡಿ, ಇದು ಒಂದು ಬ್ಯೂಟಿಫುಲ್ ಆದಂತ ನೆಕ್ಲೆಸ್. ಎಷ್ಟು ಚೆನ್ನಾಗಿದೆ ಅಂದ್ರೆ, ಇದರ ಲಾಕೆಟ್ ಅಥವಾ ಪೆಂಡೆಂಟ್ ಅಂತ ಏನ್ ಹೇಳ್ತೀವಿ, ಇದು ಅಷ್ಟಲಕ್ಷ್ಮಿ ಪೆಂಡೆಂಟು. ಸೊ ಅದಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಅದಕ್ಕಿಂತ ಜಾಸ್ತಿ ನನ್ಗೆ ಇಷ್ಟ ಆಗಿದ್ದು ಇದ್ರಲ್ಲಿರುವಂತ ಬೀಡ್ಸ್. ಆ ಬ್ಲೂ ಕಲರ್ ಮತ್ತೆ ವೈಟ್ ಕಲರ್ ಕಾಂಬಿನೇಷನ್ ಮಾಡ್ಬಿಟ್ಟು ಮಾಡಿರುವಂತ ಬೀಡ್ಸ್ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂದ್ರೆ ಅಷ್ಟು ಚೆನ್ನಾಗಿತ್ತು. ನನಗಂತೂ ಇದು ತುಂಬಾ ಅಂದ್ರೆ ನಾನ್ ತರ್ಸಿರೋದ್ರಲ್ಲಿ ತುಂಬಾ ಇಷ್ಟ ಆಗಿರೋದು ಇದು. ನೆಕ್ಸ್ಟ್ ಪ್ರಾಡಕ್ಟ್ ಇವತ್ತಿಂದು ನಾನು ಒಂದು ಇಯರಿಂಗ್ಸ್ ಅನ್ನ ತರಿಸಿದ್ದೆ. ಸುಮ್ನೆ ಈ ತರ ಡೈಲಿ ನಾವು ಗೋಲ್ಡ್ ಇಯರಿಂಗ್ಸ್ ಒಂದನ್ನೇ ವೇರ್ ಮಾಡ್ತಾ ಇದ್ರೆ ನನ್ಗೆ ಅಷ್ಟು ಇಷ್ಟ ಆಗಲ್ಲ. ನನ್ಗೆ ಸ್ವಲ್ಪ ಚೇಂಜ್ ಓವರ್ ಬೇಕು ಅನಿಸ್ತಾ ಇರತ್ತೆ. ಸೊ ಇದು ಗೋಲ್ಡ್ ತರಾನೇ ಕಾಣಿಸುವಂತದ್ದು, ಆದ್ರೆ ಗೋಲ್ಡ್ ಅಲ್ಲ. ಆ ರೀತಿಯದ್ದು ಒಂದು ಮೀಶೋದಿಂದ ಆರ್ಡರ್ ಮಾಡಿದೆ. ಇದು ಕೂಡ ಅಷ್ಟೇನೆ, ಪ್ಯಾಕೇಜಿಂಗ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಒಂದು ಥ್ಯಾಂಕ್ ಯು ನೋಟ್ ಇದೆ, ಆಮೇಲೆ ಒಂದು ಬಬಲ್ ಶೀಟ್ ಕೂಡ ಇಟ್ಟಿದ್ದಾರೆ. ಅದ್ರ ಅಡಿಗಡೆಗೆ ನಾನು ಆರ್ಡರ್ ಮಾಡಿದಂತ ಈ ಒಂದು ಇಯರಿಂಗ್ ಬಂದಿದೆ. ಮತ್ತೆ ಇದಕ್ಕೆ 4 ಬಟನ್ಸ್ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ರು. ಸೊ ಇದು ಕೂಡ ಅಷ್ಟೇನೆ, ನೋಡಿ ಈ ತರ ಕಾಣಿಸ್ತಾ ಇದೆ. ಹಾಗೆ ನಾನು ತೋರಿಸ್ತಿರುವಂತ ಯಾವುದೇ ಪ್ರಾಡಕ್ಟ್ ಇನ ಲಿಂಕ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಅಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಅಲ್ಲಿ ಬೈ ಮಾಡ್ಕೊಳ್ಬಹುದು ಸಹ. ಮತ್ತೆ ಇದಕ್ಕೆ ಹಿಂದ್ಗಡೆ ಈ ತರ ತಿರುಪ್ ತರ ಕೊಟ್ಟಿದ್ದಾರೆ, ಪ್ರೆಸ್ಸಿಂಗ್ ಇಲ್ಲ. ಸೊ
ಈ ತರದ್ದು ಇಷ್ಟ ಪಡೋರ್ಗೆ, ಪ್ರೆಸ್ಸಿಂಗ್ ಬೇಡ ಅಂತ ಹೇಳೋರ್ಗೆ ಇದು ತುಂಬಾನೇ ಕಂಫರ್ಟಬಲ್ ಆಗಿರತ್ತೆ ನೋಡಿ. ಸಖತ್ ಚೆನ್ನಾಗ್ ಅನಿಸ್ತು. ಇದು ಕೂಡ ಅಷ್ಟೇನೆ ನನ್ಗೆ ಗೋಲ್ಡ್ ಅಂತಾನೆ ಅನ್ಸತ್ತೆ ನೋಡ್ಬಿಟ್ರಂತೂ. ಸೊ ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ಯಾವ್ದು ಅಂತ ನೋಡೋಣ. ಇದು ಅಷ್ಟೇನೆ ಡಿಟ್ಟೋ ಗೋಲ್ಡ್ ಅಂತಾನೆ ಹೇಳ್ಬೇಕು, ಆ ತರ ಇದೆ. ಸೊ ಇದನ್ನು ಕೂಡ ನೀಟಾಗಿ ಪ್ಯಾಕೇಜಿಂಗ್ ಮಾಡಿ ಕಳ್ಸಿದ್ದಾರೆ. ಇದು 2 ಎಳೆಯ ಬೀಡ್ಸ್ ಚೈನ್, ಅಂದ್ರೆ ಈಗ ನೋಡಕ್ಕಂತೂ ಡಿಟ್ಟೋ ಗೋಲ್ಡ್ ತರನೇ ಇದೆ ಅಂತಾನು ಹೇಳಿದ್ನಲ್ಲ, ಒಂದು 4 ಬೇರೆ ಬೇರೆ ಕಲರ್ಸ್ ಅನ್ನ ಕಾಂಬಿನೇಷನ್ ಮಾಡಿ 2 ಎಳೆಯಲ್ಲಿ ಈ ತರ ಒಂದು ಸರ ಮಾಡಿರೋದು. ಹಿಂದ್ಗಡೆ ಒಂದು ಗೋಲ್ಡ್ ಪ್ಲೇಟ್ ಇದೆ. ಸೊ ನೋಡ್ಬಿಟ್ರೆ ಡಿಟ್ಟೋ ಗೋಲ್ಡ್ ಏನಾ ಅಂತ ಯಾರಾದ್ರೂ ವಿಚಾರಿಸ್ಬೇಕು, ಆ ತರ ಕಾಣಿಸುತ್ತೆ. ಇವಾಗಂತೂ ಗೋಲ್ಡ್ ರೇಟ್ ಎಷ್ಟೊಂದ್ ಆಗ್ಬಿಟ್ಟಿದೆ. ಇಂಥದ್ದೊಂದು ಚೈನ್ ಅನ್ನ ಮಾಡಿಸ್ಕೋಬೇಕು ಅಂದ್ರೆ ಅಟ್ಲೀಸ್ಟ್ ಇವಾಗ 3 ರಿಂದ 3.5 ಲಕ್ಷ ಬೇಕು. ಸೊ ನೋಡಿ ಈ ತರ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ ಯಾವ್ದು ಅಂತ ನೋಡೋಣ. ಈ ಒಂದು ಪ್ರಾಡಕ್ಟ್ ನಿಜ ಹೇಳ್ಬೇಕಂದ್ರೆ ನನ್ಗಿಂತ ನನ್ ಮಗಳಿಗೆ ಜಾಸ್ತಿ ಇಷ್ಟ ಆಗಿದ್ದು. ಯಾಕೆ ಅಂತ ನಿಮ್ಗೂ ಕೂಡ ಈಗ ಪ್ಯಾಕೇಜ್ ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಈ ಒಂದು ಪ್ರಾಡಕ್ಟ್ ನನಗೆ ಅನಿಸ್ತು ಅಂತಂದ್ರೆ ಮಕ್ಕಳಿಗೆ ನಾವು ಬೇರೆ ಬೇರೆ ಕಲರ್ಸ್ ಅಲ್ಲಿ ಹಾಕಕ್ಕೆ ಅಥವಾ ಅಂತ ತಗೊಳ್ಬಹುದು. ಇಲ್ದೇ ಇದ್ರೆ ಇದು ರಿಟರ್ನ್ ಗಿಫ್ಟ್ ಆಗಿ ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ಮಕ್ಕಳಿಗೆ ಬಾಗಿನ ಕೊಡೋದಿರುತ್ತೆ ಅಥವಾ ರಿಟರ್ನ್ ಗಿಫ್ಟ್ ಕೊಡೋದಿರುತ್ತೆ, ಅವಾಗ ಇದು ತುಂಬಾ ಒಂದ್ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಬೈ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಸ್ಟ್ 160 ರುಪೀಸ್ಗೆ ನನಗೆ 13 ಇದು ರಿಸೀವ್ ಆಗಿದೆ ನೋಡಿ. 13 ಸರ ಮಾಡ್ಕೊಳ್ಬಹುದು. ಚೈನ್ಸ್ ಸಪರೇಟ್ ಕೊಟ್ಟಿದ್ದಾರೆ, ಲಾಕೆಟ್ ಪೆಂಡೆಂಟ್ ಗಳು ಸಪರೇಟ್ ಕೊಟ್ಟಿದ್ದಾರೆ. ಸೊ ಚೈನ್ ಒಳಗೆ ಪೆಂಡೆಂಟ್ ಅನ್ನ ತೋರಿಸ್ಕೊಂಡು ವೇರ್ ಮಾಡ್ಕೊಂಡ್ರೆ ಆಯ್ತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವರ್ತ್ ಬೈ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ನಾನು 1-2 ಪೆಂಡೆಂಟ್ ಅನ್ನ ತೆಗೆದು ಚೈನ್ಗೆ ಜೋಡಿಸ್ಕೊಂಡಿದೀನಿ. ಹಾಗೆ ಬಟರ್ಫ್ಲೈ ಪೆಂಡೆಂಟ್ ಮಕ್ಕಳಿಗಂತೂ ಸಿಕ್ಕಾಪಟ ಇಷ್ಟ ಆಗುತ್ತೆ. ಹಿಂದ್ಗಡೆ ಈ ತರ ಚೈನ್ ಕೊಟ್ಟಿದ್ದಾರೆ. ಸೊ ಇದನ್ನ ಈ ರೀತಿ ಹಾಕೊಂಡು ಬೇರೆ ಬೇರೆ ಡ್ರೆಸ್ ಗಳ ಜೊತೆ ಕೂಡ ವೇರ್ ಮಾಡ್ಕೊಳ್ಬಹುದು. ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಈ ತರ ಬಂದಿದೆ. ಬನ್ನಿ ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಇದು ಕೂಡ ಅಷ್ಟೇನೆ, ನಂಗೆ ಹೇಳಿದ್ನಲ್ಲ, ನನ್ಗೆ ಲಕ್ಷ್ಮಿ ಡಿಸೈನ್ ಇರುವಂತಹ ಯಾವುದೇ ಪೆಂಡೆಂಟ್ ಆದ್ರೂ ತುಂಬಾ ಇಷ್ಟ ಆಗುತ್ತೆ. ಸೊ ಇದು ಪೆಂಡೆಂಟ್ ಸಪರೇಟ್ ಕೊಟ್ಟಿದ್ದಾರೆ, ಹಾಗೆ ಚೈನ್ ಸಪರೇಟ್ ಕೊಟ್ಟಿದ್ದಾರೆ. ಇದು ಕ್ರಿಸ್ಟಲ್ ಬೀಡ್ಸ್ ಇಂದು ಮಾಡಿರುವಂತದ್ದು ಮಣಿಸರ. 3 ಲೇಯರ್ ಅಲ್ಲಿ ಮಣಿಸರ ಇದೆ. ಹಾಗೆ ಹಿಂದ್ಗಡೆಗೆ ಅಡ್ಜಸ್ಟಬಲ್ ಚೈನ್ ಕೊಟ್ಟಿದ್ದಾರೆ. ಸೊ ಲಾಕೆಟ್ ಸಪರೇಟ್ ಇರೋದ್ರಿಂದ ನೀವು ಇದೇ ಲಾಕೆಟ್ ಜೊತೆ ಕಾಂಬಿನೇಷನ್ ಮಾಡ್ಬೇಕಂತಿಲ್ಲ. ನಿಮ್ ಹತ್ರ ಬೇರೆ ಪೆಂಡೆಂಟ್ಸ್ ಇದ್ರೆ ಅದನ್ನು ಹಾಕೊಂಡು ವೇರ್ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ವಿದೌಟ್ ಪೆಂಡೆಂಟ್ ಕೂಡ ವೇರ್ ಮಾಡ್ಕೊಳ್ಬಹುದು. ಹೇಗೆ ಬೇಕಾದ್ರೂ ನೀವು ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ನನ್ನ ಮೀಶೋ ಜ್ಯುವೆಲರಿ ಹಾಲ್. ಈಗ ಪಾರ್ಟ್ 1 ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಕೂಡ ಇದೆ, ಆದಷ್ಟು ಬೇಗ ನಾನು ಪೋಸ್ಟ್ ಮಾಡ್ತೀನಿ ಎಡಿಟ್ ಮಾಡಿ. ಸೊ ತಾವೆಲ್ಲರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೇ ಟ್ಯೂನ್ಡ್ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ವಾ, ಇವತ್ ನಾನು ತೋರಿಸಿದಂತಹ ಎಲ್ಲಾ ಜ್ಯುವೆಲರಿಗಳು ಕೂಡ ಮೀಶೋದಿಂದ ಪರ್ಚೇಸ್ ಮಾಡಿದಂತವು. ನಿಮ್ಗೆ ಯಾವ್ದೆಲ್ಲ ಇಷ್ಟ ಆಯ್ತು ಅನ್ನೋದನ್ನ ನನ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಪರ್ಚೇಸ್ ಮಾಡಕ್ಕೆ ಇಷ್ಟ ಪಡೋರು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಬಹುದು. ಮತ್ತೊಂದು ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.